ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ಗಸಗಸೆ ಪಾಯಸ ಮಾಡ್ತಿದ್ದೀನಿ, ರೆಸಿಪಿ ಶೇರ್ ಮಾಡ್ಕೊತಿದ್ದೀನಿ. ಇದು 1 ಬೌಲಷ್ಟು ಗಸಗಸೆನ ಹುರಿದು ಇಟ್ಕೊಂಡಿದ್ದೀನಿ. 1 ಬೌಲ್ಗೆ 1 ಬೌಲಷ್ಟು ಬೆಲ್ಲದ ಕಾಯಿಸಿ ಇದನ್ನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಜಾಸ್ತಿನೇ ತೊಗೋಬೋದು, ನಾನು ಇಷ್ಟು ತೊಗೊಂಡಿದ್ದೀನಿ. ಮತ್ತು ಕೊಬ್ಬರಿ ಬೇಕಾದರೆ ಕಾಯಿನೂ ಹಾಕೋಬೋದು. ಕೊಬ್ಬರಿ ತೊಗೊಂಡಿದ್ದೀನಿ, ಗೋಡಂಬಿ ಮತ್ತು ಬಾದಾಮಿನ ನೆನೆಸ್ಕೊಂಡಿದ್ದೀನಿ ರುಬ್ಬಕ್ಕೆ. ಮತ್ತು ಈ ಕಡೆ ಒಂದು ರುಬ್ಬೋದಕ್ಕೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಇದು ಗೋಡಂಬಿ ದ್ರಾಕ್ಷಿ ಇಷ್ಟು ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಜಾರ್ಗೆ ಒಂದು ಏಲಕ್ಕಿ, ಬಾದಾಮಿ, ಗೋಡಂಬಿ ಮತ್ತು ಕೊಬ್ಬರಿ ಇಷ್ಟನ್ನು ಫಸ್ಟು ಮಿಕ್ಸಿ ಮಾಡ್ಕೋತೀನಿ. ನೋಡಿ, ಇದು ಅರ್ಧ ಬರ್ಧ ಈ ಥರ ಪೇಸ್ಟ್ ಆಗಿದೆ. ಒಂಚೂರು ಒಣಶುಂಠಿ ಹಾಕ್ಕೋತೀನಿ. ಮತ್ತು ಗಸಗಸೆ ಏನು ಹುರ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ರುಬ್ಕೋತೀನಿ. ರುಬ್ಬೋದಕ್ಕೆ ಇವಾಗ ಒಂದು ಸ್ವಲ್ಪ ಹಾಲು ಹಾಕ್ಕೋತಿದ್ದೀನಿ. ನೋಡಿ, ಚೆನ್ನಾಗಿ ಹಾಲು ಬಂದಿದೆ. ಇವಾಗ ಪಾಕ ಕಾಯಕ್ಕೆ ಇಟ್ಕೋಬೇಕು. ಇವಾಗ ಬೆಲ್ಲ ಕಾಯಿಸ್ತಿದ್ದೀನಿ. ಆಲ್ರೆಡಿ ಕಾಯಿಸಿದ್ದೆ, ಅದನ್ನೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ತಿದ್ದೀನಿ. ಇವಾಗ ಕಾಯ್ದಿದೆ ಇದು. ಇದು ಹಾಲೇನು ರುಬ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕ್ಕೋಬೇಕು. ತುಂಬಾ ಹೆಲ್ತ್ಗೆ ಒಳ್ಳೆಯದು ಇದು. ಏನಾದರೂ ಹೀಟ್ ಆಗಿದ್ದರೆ ದೇಹದಲ್ಲಿ ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಇದಕ್ಕೆ ಸಕ್ಕರೆ ಸಹ ಹಾಕಿ ಮಾಡ್ಬೋದು. ನಾನು ಸಕ್ಕರೆ ಬಳಸಲ್ಲ, ಹಂಗಾಗಿ ಇದನ್ನೇ ಹಾಕಿದ್ದೀನಿ, ಅಂದರೆ ಬೆಲ್ಲ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಇದನ್ನು ತೆಳ್ಳಗೆ ಮಾಡ್ಕೋತೀನಿ. ಗೋಡಂಬಿ ಮತ್ತು ಬಾದಾಮಿನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೋಬೋದು. ಇದೆಲ್ಲ ಹದವಾಗಿ ಬೆರೆಸಿದ್ದೀನಿ. ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕಷ್ಟು ಅದ್ರ ಪ್ರಮಾಣದ ತಕ್ಕನಾಗಿ ಆ್ಯಡ್ ಮಾಡ್ಕೋಬೋದು. ನಾನು ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹುರಿದು ಹಾಕಿದ್ರೆ ಮುಗಿಯುತ್ತೆ. ರುಚಿಯಾಗಿರೋಂಥ ಗಸಗಸೆ ಹಾಲು ರೆಡಿಯಾಗಿದೆ. ಇದು ಮಳ್ಳಬೇಕು. ಈ ಕಡೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊತಿದ್ದೀನಿ. ತುಂಬ ಈಸಿಯಾಗಿ ಬೇಗನೆ ಸುಲಭವಾಗಿ ಮಾಡಿಕೊಡ್ಬೋದು. ಮಕ್ಳಿಗಂತೂ ತುಂಬಾ ಒಳ್ಳೆಯದು. ಇದೆಲ್ಲ ಚೆನ್ನಾಗಿ ಮಳ್ಳಿದೆ. ಇವಾಗ ಹುರಿದಿರೋಂಥ ಗೋಡಂಬಿ ದ್ರಾಕ್ಷಿನ ಹಾಕ್ತಿದ್ದೀನಿ. ತುಂಬ ಈಸಿಯಾಗಿ ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು, ಕುಡಿಬೋದು ಗಸಗಸೆ ಹಾಲನ್ನ. ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.